ಇದು ಎಷ್ಟು ದೊಡ್ಡ ಕಾಡು ಮರನ ಕಟ್ ಮಾಡಿ, ಇದು 6ನೇ ಲೋಡು. ಅಲ್ಲಿ ಒಂದು ತುಂಬಿಸ್ಕೊಳ್ತಾ ಇದ್ದಾರಲ್ಲ, ಅದು 6ನೇ ಲೋಡು. ಇದು 7ನೇ ಲೋಡು. ಇದನ್ನು ಕಟ್ ಮಾಡೋದಕ್ಕೆ ತಂದಿದ್ದ ಯಂತ್ರ ಇದು. ಇದು ನಿಜವಾಗ್ಲೂ 10 ಆನೆ ಸೇರಿಸಿದ್ರೆ ಒಂದು ಗಾಡಿ ಇದು ಕ್ರೇನು. ಅಷ್ಟು ಬಲವಿರುವಂತಹ ಕ್ರೇನ್ ಇದು. ಪ್ರಕೃತಿಯನ್ನು ವಿಕೋಪ ಮಾಡೋದಕ್ಕೆ ಈ ಮನುಷ್ಯರು ಕಂಡುಹಿಡ್ದಿರುವಂಥ ಸಾಧನೆ ನೋಡಿ. ಒಂದು ದೊಡ್ಡ ಬೃಹದಾಕಾರವಾದ ಮರವನ್ನು ಕತ್ತರಿಸೋಕ್ಕೆ ಬೆಳಗ್ಗೆ 9 ಗಂಟೆಗೆ ಶುರು ಮಾಡಿದ್ದು. ಸರಿಯಾಗಿ ಇವಾಗ ಸಮಯ 6 ಗಂಟೆ ಆಯಿತು. ಸೊ ಇಷ್ಟು ಹೊತ್ತಾಯಿತು ಒಂದು ಮರನ ಕಟ್ ಮಾಡೋಕ್ಕೆ. ಅದು ಬುಡ ಸಮೇತ ಏನು ತೆಗೀಲಿಲ್ಲ, ಕೆಳಗಡೆ ಮಾತ್ರ ಅಲ್ಲಿ ಕಟ್ ಮಾಡಿದ್ದಾರೆ. ಆ ಕಡೆ ತುಂಡುಗಳನ್ನು ಹಾಕಿದ್ದಾರೆ. ಇಲ್ಲಿ ಪೂರ್ತಿ ಕಸ. ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ. ನಮ್ಮ ಮರದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಿಣಿಗಳು ವಾಸವಾಗುತ್ತೆ, ಪಕ್ಷಿಗಳು. ನೋಡಿ ಆ ಮರನ ಹೇಗೆ ಕಟ್ ಮಾಡಿದ್ದಾನೆ ಕಾಣುತ್ತಾ ನೋಡಿ. ಅದು ಇನ್ನೊಂದು ಮರ, ಅದರ ಪಕ್ಕದಲ್ಲಿ ಇದ್ದಿದ್ದು ಇನ್ನೊಂದು ಮರ. ಇಲ್ಲಿ ಒಟ್ಟು 3 ದೊಡ್ಡ ಮರಗಳಿತ್ತು. ಇವಾಗ ಸದ್ಯಕ್ಕೆ ಈ ಒಂದು ಮರ, ನಮ್ಮ ಮನೆ ಮುಂದೆ ಇರುವಂಥ ಈ ಒಂದೇ ಒಂದು ಮರ ವೃಕ್ಷ ನೋಡಿ, ಇದು ಹೀಗಿದೆ. ಮಿಕ್ಕಿದ್ದೆಲ್ಲ ಮನುಷ್ಯರು ಧ್ವಂಸ ಮಾಡಿ, ಪ್ರವಾಹ ಆಯಿತು, ಮಳೆ ಆಗಲಿಲ್ಲ, ತುಂಬ ಬಿಸಿಲು ಅಂತ ಗೊಣಗ್ತಾನೆ ಇರ್ತಾರೆ.